ನಮಸ್ತೆ ಸರ್. ಶ್ರೀ ಗೋಮಾತಾ ಸರ್ಕಲ್ಗೆ ತಮ್ಮ ಒಂದು ಆಹ್ವಾನ ಮಾಡಿದ್ದಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಮುನಿನಾರಾಯಣ ಮತ್ತು ಗಂಗರೇಕಾಲುವರು ಚಿಕ್ಕಬಳ್ಳಾಪುರ. ತುಂಬ ಖುಷಿಯಾಗುತ್ತೆ ಸರ್. ನಿಮ್ಮಂಥ ಹಿರಿಯರ ಸಹಾಯದಿಂದ ನಾವು ಸೇವೆ ಮಾಡೋದಕ್ಕೆ ನಮಗೆ ಒಂದು ಸ್ಥೈರ್ಯ ಸಿಗುವಂಥವ್ರು ನಿಮ್ಮಂಥವ್ರ ಆಶೀರ್ವಾದ. ನಮಸ್ಕಾರ. ನಮಸ್ಕಾರ ಸರ್. ಏನಿಲ್ಲ ಸರ್, ಈ ಒಂದು ನಾವು ಕೂಡ ಗೋಶಾಲೆ ಮಾಡುವಂಥ ಶಕ್ತಿ ಆರ್ಥಿಕ ಪರಿಸ್ಥಿತಿ ಕಡಿಮೆ ಇರೋದ್ರಿಂದ ಗೋಶಾಲೆಗಳು ಎಲ್ಲೆಲ್ಲಿದೋ ಅಂಥ ಸೇವೆ ಮಾಡುವಂಥ ಸಂಕಲ್ಪ ಯಾತ್ರೆ ಮಾಡ್ಕೊಂಡಿದ್ದೀರಿ ಸರ್. ಎಲ್ಲರ ಸ್ನೇಹಿತರು ಮತ್ತು ನಮ್ಮ ಭಕ್ತರು ಎಲ್ಲರೂ ಸೇರಿ ಒಂದು ಗೋ ಸೇವಾ ಕಾರ್ಯಕ್ರಮ ಪ್ರತಿ ತಿಂಗಳು ಚಿಕ್ಕಬಳ್ಳಾಪುರದ ಸಮಸ್ತ ನಾಡಿನ ಜನಗಳ ಸಹಾಯದೊಂದಿಗೆ ನಾವು ಈ ಸಲ ಸೇವೆ ಯಾವ ಥರ ಮಾಡ್ತಾಯಿದ್ದೀರಿ ಅಂದರೆ, ನಮ್ಮ ಓಂಕಾರ ಗೋಶಾಲೆ ಶಿವಗಂಗೆಗೆ ನಾವು ಹಮ್ಮಿಕೊಂಡಿದ್ದೀರಿ ಸರ್. ಭಕ್ತಾದಿಗಳು ಕೂಡ ಫೋನ್ ಕರೆಯಲ್ಲಿ ನಮ್ಮ ಒಂದು ಎಲ್ಲರೂ ನಮಗೆ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಇನ್ನೊಂದು ವಿಚಾರ ಏನಂದರೆ ಸರ್, ನೀವು ಕೂಡ ರೈತರು, ನಿಮಗೆ ಇರುವಂಥ ಹಸುವಿನ ಬಗ್ಗೆ ತುಂಬ ಅಪಾರವಾಗಿರುತ್ತೆ. ಅದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಸರ್? ಹಸು ಅಂದರೆ ಇವತ್ತು ಪೂಜ್ಯ ಭಾವನೆಯಲ್ಲಿ ತಿಳ್ಕೊಂಡಿದ್ದೀವಿ. ಇವತ್ತು ಹಳ್ಳಿಗಳಲ್ಲಿ ಆಗಲಿ ಪಟ್ಟಣಗಳಲ್ಲಾಗಲಿ ನಾವು ಇವತ್ತು ರೈತರ ಒಂದು ಬೆನ್ನೆಲುಬಾಗಿದೆ. ಇವತ್ತು ದೇಶದಲ್ಲಿ ಅದು ಬೆನ್ನೆಲುಬು ಅಂತಲೇ ಇವತ್ತು ಕರಿಬೇಕಾಗುತ್ತೆ. ಯಾಕೆಂದರೆ ಇವತ್ತು ಹಾಲು ಬರುತ್ತೆ, ಅದರಿಂದ ಮೊಸರು ಬರುತ್ತೆ, ಮತ್ತು ಅದರಿಂದ ಬೆಣ್ಣೆ ಬರುತ್ತೆ, ಅದರಿಂದ ಮತ್ತು ಇದು ಏನು ನಾವು ತುಪ್ಪ ಮಾಡ್ತೀವಿ, ಮತ್ತು ಅದರಿಂದ ಒಂದು ಆರ್ಥಿಕ ಬೆಳವಣಿಗೆ ಆಗುತ್ತೆ. ನೋಡಿ ಸರ್, ಹಳೆಯ ಕಾಲದ ಹಿರಿಯರು, ನೀವು ಹೇಳ್ದಂಗೆ ಹಳೆಯ ಕಾಲದ ಹಿರಿಯರು ಒಂದು ಅಡುಗೆ ಮಾಡಬೇಕು ಅಂದರೆ ಅದರ ಭರಣಿನೂ ಉಪಯೋಗಿಸ್ತಾ ಇದ್ರಲ್ವ ಸರ್? ನೋಡಿ ಸರ್, ಅದು ಭರಣಿ ತುಂಬ ಉಪಯುಕ್ತವಾಗಿರುವಂಥ. ನಮ್ಮ ಮನೆಯಲ್ಲಿ ಭರಣಿ ತಟ್ತಾ ಇದ್ರು, ಗೋಡೆಗೆ ತಟ್ತಾ ಇದ್ರು. ಹಳೆ ಗೋಡೆಗಳು ಇದ್ದಿದ್ದವಾಗ ತಟ್ತಾ ಇದ್ರು. ಮತ್ತೆ ಅದನ್ನ ಭರಣಿಗಳನ್ನ ಬಿಸಿಯಲ್ಲಿ ಮತ್ತೆ ಹಾಲು ಕಾಯಿಸ್ಲಿಕ್ಕೆ ಅದನ್ನ ಬಳಕೆ ಮಾಡ್ತಾ ಇದ್ವಿ. ನೀರು ಕಾಯಿಸ್ಲಿಕ್ಕೂ ಬಳಕೆ ಮಾಡ್ಕೊತಾ ಇದ್ವಿ. ಒಂದೊಂದು ಟೈಮು ಇದೇನು ಸೌದೆ ಇಲ್ದಿರೋ ಸಮಯದಲ್ಲಿ ಅದನ್ನ ಅಡಿಗೆಗೂ ನಾವು ಬಳಕೆ ಮಾಡಿದ್ವಿ. ಅದೇ ಸರ್. ಮತ್ತು ನಿಮಗೆ ಗೊತ್ತಿರೋಂಗೆ ಒಬ್ಬ ರೈತನ ಮನೆಯಲ್ಲಿ 1 ರಿಂದ 5 ಹಸು ಇದೆ ಅಂದರೆ ಅವರ ಜೀವನ ಆಧಾರ ಆಗಿರುತ್ತೆ ಒಂದು ಈಗಿರೋವಂಥ ಪರಿಸ್ಥಿತಿಗಳಲ್ಲಿ ಏನು ಸರ್. ಮತ್ತು ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ಗೋಶಾಲೆಗಳಲ್ಲಿ ನೀವು ನೋಡ್ದಂಗೆ ಸಾಕಷ್ಟು ಹಸುಗಳನ್ನ ತಗೊಂಬಂದು ಈ ಕಟಾವ್ಗೆ ಹೋಗೋವಂಥ ಹಸುಗಳನ್ನ ತಗೊಂಬಂದು ಗೋಶಾಲೆಗೆ ಬಿಡ್ತಾರೆ. ಸೊ ಅಲ್ಲಿನ ಒಂದು ಆರ್ಥಿಕ ಪರಿಸ್ಥಿತಿ ಒಂದು 200 ಹಸುಗಳಿಗೆ ಏನು ವ್ಯವಸ್ಥೆ ಇರುತ್ತೋ ಅದಿರುತ್ತೆ. ಸೊ ಇನ್ನೊಂದು 50 ರಿಂದ 60 ಹಸುಗಳಿಗೆ ವ್ಯವಸ್ಥೆಗಳು ತುಂಬ ತೊಂದರೆ ಆಗಿರೋದ್ರಿಂದ ನಿಮ್ಮಂಥವ್ರು ನಮ್ಮಂಥವ್ರು ಈ ಗೋಮಾತಾ ಸರ್ಕಲ್ ಜೊತೆಗೂಡಿ ಗೋಶಾಲೆಗಳಿಗೆ ತಿಂಗಳಿಗೆ ಒಂದು ಸಲ ಸರ್, ಅಟ್ಲೀಸ್ಟು ₹1 ಅಂತ ಸೇವೆ ಮಾಡಿದ್ರು, ಒಂದು 1000 ರಿಂದ 500 ಜನ ಅಂದ್ರೂ ಏನೋ ಒಂದು ಬೂಸಾಗೆ ಆಗಲಿ ಒಂದು ಚಕ್ಕೆಗಾಗಲಿ ಏನೋಕ್ಕೋ ಒಂದು ಉಪಯುಕ್ತವಾಗೋವಂಥ ಕಾರ್ಯಕ್ರಮಗಳಿಗೆ ದಯವಿಟ್ಟು ನಿಮ್ಮಂಥ ಹಿರಿಯರು, ನೀವು ನಿಮ್ಮ ಸ್ನೇಹಿತರನ್ನ ಸುಮಾರು ಜನನ ಪರಿಚಯ ಮಾಡಿಸಿದ್ದೀರಾ. ಈ ಒಂದು ಸೇವೆ ನಿಲ್ಲದಂಗೆ ನಡಿಬೇಕು ಅಂತ ಆ ಪರಮಾತ್ಮ ರೇವಣ ಸಿದ್ದೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಒಂದು ಅನುಭವಗಳು ಈಗ ನೀವೇ ಹೇಳ್ತಾ ಇದ್ದೀರಾ, ಹಸುಗಳ ಬಗ್ಗೆ ಒಂದು ಜೀವನದ ಇವೆಲ್ಲ ನಮ್ಮ ಒಂದು ನಿಮ್ಮಂಥ ಆದರ್ಶದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀರಿ. ನಿಮ್ಮೆಲ್ಲರ ಸೇವೆ ನಮ್ಮ ಗೋ ಸೇವೆ ಜೊತೆಗೆ ಕೈ ಜೋಡಿಸ್ಬೇಕು ಅಂತ. ನಮಸ್ಕಾರ ಸರ್. ನಮಸ್ಕಾರ.